ಜಾಯ್ನ್ ಆಗಿದ್ದಾರೆ, ಮಾತಾಡಿಸ್ತೀನಿ. ರೈತ ಮುಖಂಡರು ವೀರಸಂಗಯ್ಯ ಅವರು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮದೇ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಳ್ತೀನಿ. ಬರ ಏನು ರೈತರಿಗೆ ಹೊಸದ? ಅಷ್ಟೊಂದು ಭಯ ಪಡಬೇಕಾ ಬರಕ್ಕೆ, ಅಥವಾ ರೂಢಿ ಆಗ್ಬಿಟ್ಟಿದ್ದೀರಾ? ರಾಜಕಾರಣಿಗಳಿರೋದೇ ಹಿಂಗೆ, ಬರಕ್ಕೆ ನಾವು ರೂಢಿ ಆಗ್ಬಿಟ್ಟಿದ್ದೀವಿ ಅಂತ ಅನ್ಸತ್ತಾ? ಈಗಾಗಲೇ ಚರ್ಚೆ ಪ್ರಾರಂಭ ಆಗೈತಿ. ಬರ ಅಂದರೆ ಪಿ ಸಾಯಿನಾಥ್ ಅವ್ರು ಹೇಳಿದಂಗೆ ನೀವೆಲ್ಲ ಮಾತಾಡಿದ್ರಿ. ಬರ ಅಂದರೆ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಭಾಳ ಇಷ್ಟ. ಹಬ್ಬ ಲೂಟಿ ಮಾಡಲಿಕ್ಕೆ ಒಳ್ಳೆಯ ಅವಕಾಶ, ಗೊತ್ತಿರೋಂಥ ವಿಚಾರ. ಇದೇನು ಹೊಸದಲ್ಲ. ಸ್ವತಂತ್ರ ಪೂರ್ವನೂ ಬರ ಬಂದಿತ್ತು, ಈಗಲೂ ಬಂದಿದೆ, ಮತ್ತೇನೂ ಬರುತ್ತೆ. ಆದರೆ ಇದರಿಂದ ಆಗ್ತಕ್ಕಂಥ ಅನಾಹುತಗಳು ಕರ್ನಾಟಕದ 26,000 ಹಳ್ಳಿಗಳಲ್ಲಿ ವಾಸ ಮಾಡುವಂಥ ರೈತರಿಗೆ, ಕೃಷಿ ಕೂಲಿಕಾರರಿಗೆ ದೊಡ್ಡ ಅಪಾಯ. 580 ನಗರಗಳಿದ್ದರೂ ಕೂಡ ನಗರಗಳಿಗೆ ಸೌಲಭ್ಯಗಳು ಯಾವುದೂ ಆತಂಕಗಳು ಆಗಲ್ಲ. ಯಾಕಂದ್ರೆ ನಗರ ಕೇಂದ್ರಿತ ರಾಜಕಾರಣನೇ ಬೇರೆ, ಹಳ್ಳಿಗಳ ಕೇಂದ್ರಿತ ರಾಜಕಾರಣನೇ ಬೇರೆ. ಇಲ್ಲಿ ನಗರದಲ್ಲಿ ಏನಾದರೂ ನೀರು ಸಿಗಲಿಲ್ಲ ಅಂದ್ರೆ ತಕ್ಷಣ ವಿಧಾನಸೌಧ ಪಕ್ಕಿಗೆ ಇರ್ತೈತಿ, ಓಡಿ ಹೋಗ್ತಾರೆ, ಕೆಲಸ ಮಾಡ್ತಾರೆ. ಅಧಿಕಾರಿಗಳು ಇಲ್ಲೇ ಇರ್ತಾರೆ. ಈ ಅಧಿಕಾರಿ ವಿಕೇಂದ್ರೀಕರಣ ಇನ್ನೂ ಸರಿಯಾಗಿ ಆಗಿಲ್ಲ, ಭಾರತದಲ್ಲೇ ಆಗಿಲ್ಲ. ಇನ್ನು ಕರ್ನಾಟಕದಲ್ಲಿ ಅದರ ಪ್ರಶ್ನೆ ಭಾಳ ದೂರ ಉಳಿದಿದೆ. ಇಂಥ ವಿಶಿಷ್ಟ ಸನ್ನಿವೇಶದಲ್ಲಿ ರೈತರ ಸ್ಥಿತಿಗತಿಗಳು ಹೆಂಗದವ ಅಂತಂದ್ರೆ, ಊರು ಬಿಟ್ಟು ಗುಳೆ ಬರ್ತಕ್ಕಂಥ ಪರಿಸ್ಥಿತಿ ಒಂದು ಕಡೆಗೆ. ಈಗಾಗಲೇ ಕಲ್ಯಾಣ ಕರ್ನಾಟಕದ ಭಾಗವಾಗಿ ರಾಯಚೂರು, ಯಾದಗಿರಿ ಮತ್ತು ಬಳ್ಳಾರಿ ಈ ಭಾಗದಿಂದ ಲಕ್ಷಾಂತರ ಜನ ಗುಳೆ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದೇ ಟೈಮ್ಗೆ SIR PSIR ಅಂತ ಶುರುವಾಗ್ಬಿಟ್ಟು ಅವ್ರು ಓಟ್ ಹೋಗೋ ಚಾನ್ಸಸ್ಸು ಕ್ರಿಯೇಟ್ ಮಾಡಿದ್ದಾರೆ. ಇದಕ್ಕೆಲ್ಲ ಅನಾಹುತಕ್ಕೆ ಕಾರಣ ಈ ಸರ್ಕಾರದ ನೀತಿಗಳು. ನಿಜವಾದ ಮತದಾರನ ಮತ ಕಳ್ಳಿಕ್ಕೆ ಒಂದು ಕಡೆ ಸಂಕಟ ತಂದಿಕ್ಕ್ಯಾರ. ಎಷ್ಟು ಒಂದೇ ತಿಂಗಳದಾಗೆಲ್ಲ ಮುಗಿಸ್ರಂತಾರೆ, ಒಂದು ತಿಂಗಳ ವಾಪಸ್ ಹೋಗಿ ಚಾನ್ಸೇ ಇಲ್ಲ. ಅವ್ರು ಹೋಗ್ತಾ ಬರ್ತಾ ಚಾರ್ಜ್ ಆಗೋದ್ರ ದುಡಿದ್ರೆ ಬರ ಬಂದ್ರೆ ರೈತರು ಬಾಯಿ ಅಷ್ಟೇ ಮಾತ್ರ ಅಲ್ಲ, ಇಡೀ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಗಂಭೀರ ಐತಂದ್ರೆ, ಈಗಾಗಲೇ ಕರ್ನಾಟಕದ 13 ಜಿಲ್ಲೆಗಳಲ್ಲಿ ಕುಡಿಯ ನೀರು ಬರ ಬಂದ. ಕುಡಿಯ ನೀರಿನ ಟ್ಯಾಂಕ್ ಮೂಲಕ ಕೊಡ್ತೀವಿ ಅಂತಾರೆ. ಅಂದರೆ ಟ್ಯಾಂಕಿಗೆ ಅಂದರೆ ಅದೊಂದು ದಲಾಳಿ ವ್ಯಾಪಾರ, ಅರ್ಧಕ್ಕೆ ಮರ್ಧ ನೀರು ಕೊಟ್ಟು ಮತ್ತೆ ಸಾಕ್ತಕ್ಕಂಥ ವ್ಯವಸ್ಥೆ. ಹಂಗಾಗಿ ಹೊರ ಸ್ಪಷ್ಟವಾಗಿ ಕಾಣ್ತೈತಿ, ಅಲ್ಲಿ ಕಾಂಟ್ರಾಕ್ಟ್ಗಳು, ರಾಜಕಾರಣಿಗಳು, ಅಧಿಕಾರಿಗಳು ಭಾಳ ಸೇಫಾಗಿ ಬದುಕ್ತಕ್ಕಂಥ ನಮ್ಮ ಕಣ್ಣಿದ್ರೆ ನೋಡ್ತಾ ಇದ್ದೀವಿ ಪ್ರೆಸೆಂಟ್. ಅಂದರೆ ಇದ್ರ ಬಗ್ಗೆ ಇದು ಭಾಳ ಮುಂಚಿತವಾಗಿಯೇ ಅಧಿಕಾರಿಗಳು ಸೂಚನೆ ಕೊಟ್ಟಾರ. ಕಳೆದ 6-7 ತಿಂಗಳ ಮುಂಚೆನೇ ಈ ಕರ್ನಾಟಕದಲ್ಲಿ ಎಷ್ಟು ಮಳೆ ಆಗ್ತೈತಿ, ಎಷ್ಟು ಬರ ಬರುತ್ತೆ ಅಂತಕ್ಕಂಥ ಸಮೀಕ್ಷೆ ಇತ್ತು. ಇದ್ರೂ ಕೂಡ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟ ಯಾವುದೇ ಮಂತ್ರಿಗಳಾಗಲಿ ಯಾವುದನ್ನು ಗಮನ ಹರಿಸಿ ಕೆಲಸ ಮಾಡದೇ ಇರತಕ್ಕಂಥ ವಿಫಲತೆ ಕಾಣ್ತಾ ಇದ್ದೀವಿ. ಇವತ್ತು ಕಂಡೀವಿ ಈ ಸರ್ಕಾರ ಅಂತ ಅಲ್ಲ, ಹಿಂದಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಮಾಡಿರೋ ಹಣೆಬಾರಗಳು ಅಷ್ಟೇ. ಅದು ಈಗ ಸಗಣಿನ 3 ಭಾಗ ಮಾಡಿ ನೋಡಿದಂಗೆ, ಇದು ಒಂದು BJP ಸಗಣಿ, ಇದೊಂದು JDS ಸಗಣಿ, ಇದೊಂದು ಇದು ಸಗಣಿ. ಯಾವ ಸಗಣಿ ಬೇಸಿರ್ತಪ್ಪ? ಎಲ್ಲ ಸಗಣಿ 3 ಭಾಗ ಮಾಡಿದೆ. ಇದು ವಾಸ್ತವ ಇರೋದು. ಇದು ಸ್ಥಿತಿ ನಮ್ಮ ಕರ್ನಾಟಕದ. ಜನಪರ ಇಲ್ಲ, ಯಾರು ಜನರ ರಕ್ಷಣೆ ಮಾಡೋ ವಿಚಾರ ಇಲ್ಲ. ಅಧಿಕಾರಕ್ಕಾಗಿ ಬರೀ ಒದ್ದಾಟ ಬಡದಾಟ ಅಷ್ಟೇ. ಗೋವಿಂದ ರಾಜ್ ಅವರೇ, ಕಾಂಗ್ರೆಸ್ ಕೆಲಸ ಇದೆ ಕಣ್ರಿ. ಅವ್ರು ಸಚಿವ ಸ್ಥಾನ ತುಂಬ್ಕೋಬೇಕು. ಕೃಷಿ ಸಚಿವರು ಯಾರು ಅಂತಾನೆ ನಮಗೆ ಇನ್ನೂ ಗೊತ್ತಿಲ್ಲ. ಅವ್ರು ಆ ತಲೆನೋವಲ್ಲಿದ್ದಾರೆ. ನಿಮಗೇನು ಸಮಸ್ಯೆ? ಬರದ ಬಗ್ಗೆ ಮಾತಾಡಕ್ಕೆ ಇನ್ನೂ SIR ತಲೆನೋವು ಮುಗ್ದಿಲ್ವಾ? ನಿಮಗೆ ಕಾಣಿಸ್ತಾ ಇಲ್ವಾ ರೈತರು? ನೀವು ಮಾಧ್ಯಮದಲ್ಲಿ ಕೂತ್ಕೊಂಡು ಇವತ್ತು ಚರ್ಚೆ ಮಾಡ್ತಾ ಇಲ್ಲ ಮೇಡಮ್. ಕಳೆದ 15 ತಿಂಗಳಿಂದಲೂ ಕೂಡ ನಾವು ಸರ್ಕಾರಕ್ಕೆ ಗಮನ ಸೆಳೆಯುವಂತ ಕೆಲಸ ಮಾಡ್ತಲೇ ಇದ್ದೀವಿ. ಬರದ ಬಗ್ಗೆ ಏನು ಮಾತಾಡಿದ್ರಿ? ಬರದ ಬಗ್ಗೆನೇ, ನೀರಿನ ಹಾಹಾಕಾರ ಇವತ್ತಿಂದಲ್ಲ, ಕಳೆದ 1-1.5 ತಿಂಗಳಿಂದ ರಾಯಚೂರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಬಹಳ ದಿನದಿಂದಲೇ ನಡೀತಾ ಇದೆ. ಇದ್ರ ವಿಚಾರವಾಗಿ ನಾವು ಆಲ್ರೆಡಿ ಸರ್ಕಾರ ಗಮನಕ್ಕೆ ತಂದ್ವಿ. ಇಲ್ಲಿವರೆಗೂ ಆ ಜಿಲ್ಲೆಗೆ ಹೋಗಿ ಒಂದು KDP ಸಭೆ ಅನ್ನೋದನ್ನೋ, ಇಲ್ಲ ಒಂದು ಉಸ್ತುವಾರಿ ಸಚಿವರು ಹೋಗಿ ಅಲ್ಲಿ ಸಭೆ ಮಾಡುವಂಥದ್ದು, ರೈತರ ಬಗ್ಗೆ ಏನು ಆಗಬೇಕು ಅನ್ನೋ ವಿಚಾರ ಚರ್ಚೆ ಮಾಡೋದಾಗಲಿ, ಇಲ್ಲಿವರೆಗೂ ಈ ಸರ್ಕಾರ ಬಂದಾಗ್ಲಿಂದ ಹೇಳ್ಬೇಕು ಅಂದ್ರೆ ಕಳೆದ 3 ವರ್ಷದಿಂದ ಯಾವುದೇ ಒಂದು ರೈತರ ಬಗ್ಗೆ ಇರ್ತಕ್ಕಂಥ ಯೋಚನೆಗಳನ್ನ ಈ ಸರ್ಕಾರ ಮಾಡೇ ಇಲ್ಲ. ಕೇವಲ ಅವ್ರ ಕುರ್ಚಿ ಯಾವಾಗ ಬದಲಾವಣೆ ಮಾಡ್ಕೋಬೇಕು, ನಾವು ಈಗ ಗಮನ ತರಂತ ಕೆಲಸ ಮಾಡ್ತಾ ಇದ್ದೀವಲ್ಲ ಮೇಡಮ್. ಈಗ ವಿರೋಧ ಪಕ್ಷವಾಗಿ ಜನರ ದನಿಯಾಗಿರ್ತಾರೆ. ರಾಜ್ಯದಲ್ಲಿ ಶುರುವಾಗಿ SIR ಶುರುವಾಗಿ 1 ವಾರ ಆಯ್ತಾ? ರಾಜ್ಯದಲ್ಲಿ 30ನೇ ತಾರೀಕಿಂದ ಆಗಿರ್ತಕ್ಕ 3 ದಿನಕ್ಕೆ ಹಂಗಾಮ ಮಾಡ್ಬಿಟ್ರಿ. ಮದುವೆ ಮನೇಲಿ ಮಾಡ್ತಾ ಇದ್ದಾರೆ, ಛತ್ರದಲ್ಲಿ SIR ಮಾಡ್ತಾ ಇದ್ದಾರೆ, ಮಸೀದಿಲ್ ಮಾಡ್ತಾ ಇದ್ದಾರೆ ಅಂತ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದು.
ರೈತರಿಗೆ ಬರ ತಾಂಡವ ಆಡ್ತಾ ಇದೆ, ಜಾನುವಾರುಗಳು ನೀರಿಲ್ದಲೆ ಒದ್ದಾಡ್ತಾ ಇದಾವೆ ಅನ್ನೋ ಎಷ್ಟು ವಿಡಿಯೋಗಳನ್ನ ರಿಲೀಸ್ ಮಾಡಿದ್ರಿ ಹೇಳಿ ಅಲ್ಲ ಸರ್. ಸಿ ವಿಡಿಯೋ ನೀವೆಷ್ಟು ರಿಲೀಸ್ ಸಮೀಕ್ಷೆ ಮಾಡಿದ್ರೆ ಹೇಳಿ. ಮೇಡಮ್, ಈಗ ನಾವು ಕಳೆದ ಬಾರಿ ರಾಯಚೂರು ಭಾಗದ್ದು ಒಂದು ನಮ್ಮ ವಿರೋಧ ಪಕ್ಷ ನಾಯಕರು ನೀರಿನ ಸಮಸ್ಯೆ ಆಗಿದೆ ಅಂತ ಹೇಳಿ ಸರ್ಕಾರ ವಿರೋಧ ಗಮನಕ್ಕೆ ಪಕ್ಷದ ನಾಯಕರು ಯಾರು? ಮೇಡಮ್ ಯಾರು ಸರ್ ಇದಾರಾ? ಇರ್ತಕ್ಕಂಥ ಅಶೋಕ್ ಅವರೇ. ಹೌದು. Okay. ಯಾಕೆ ನಿಮ್ಗೆ ಅನುಮಾನ ಇದೆಯಾ? ನಿಮ್ಗೆ ಅನುಮಾನ ಇದೆಯಾ? ನಿಮ್ಗೆ ಅನುಮಾನ ಇದೆ ಹೇಳಿ. ಮರ್ತೋಗ್ಬಿಟ್ಟಿತ್ತು, ಅನುಮಾನ ಅಲ್ಲ, ಅಲ್ಲ, ನಿಮ್ಗೆ ಅನುಮಾನ ಇದೆ ಹೇಳಿ. ಆಹಾ, ವಿರೋಧ ಪಕ್ಷದ ಏ ನಾಯಕರಿದ್ದಾರೆ, ಮೇಡಮ್, ಮರ್ತೋಗ್ಬಿಟ್ಟಿದ್ದಾರೆ. ನೀವು ಏನ್ ವಿಚಾರ ಚರ್ಚೆ ಆಗ್ತಾ ಇದೆ ಅದನ್ನ ನೀವು ಗಮನ ಹರಿಸ್ತಾ ಇಲ್ಲ, ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಇವತ್ತು ಒಂದ್ ನಿಮಿಷ ಸರ್, ವಿರೋಧ ಪಕ್ಷಗಳ ಹೋಗಿ ಇಲ್ಲ, ಒಂದ್ ನಿಮಿಷ, ನಮ್ಗೆ ಅವಕಾಶ ಕೊಡಿ. ಮುಖ್ಯಮಂತ್ರಿ ಕಂಡು ನೀವು ನೀರಿನ ಬಗ್ಗೆ ಕಂಪ್ಲೇಂಟ್ ಕೊಡಲ್ಲ. ಈಗ ಒಂದ್ ನಿಮಿಷ, ಮೊನ್ನೆ ವಿರೋಧ ಪಕ್ಷ ನಾಯಕರು ಒಂದ್ ನಿಮಿಷ ಸರ್, ಮೈಸೂರು ಭಾಗದ KRSಗೆ ವಿಸಿಟ್ ಮಾಡಿ ಬೆಂಗಳೂರಿನ ನೀರಿಗೆ, ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದೆ, ಇದ್ರ ಪರಿಹಾರ ಕಂಡುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ಇಲ್ಲಿವರೆಗೂ ಆ ಸಭೆ ಕರೆಯುವಂಥದ್ದಾಗ್ಲಿ, ಸಭೆ ವಿಚಾರ ಚರ್ಚೆ ಮಾಡೋದಾಗ್ಲಿ, ಫಸ್ಟ್ ಆಫ್ ಆಲ್ ಕೃಷಿ ಸಚಿವರೇ ಇಲ್ಲ ಮೇಡಮ್. ಇವತ್ತು ಯಾರು ರೈತರ ಬಗ್ಗೆ ಬೆಳಗ್ಗೆ ಎದ್ದು ಅದನ್ನ ಚರ್ಚೆ ಮಾಡಬೇಕು, ಸರ್ಕಾರದ ಗಮನ ಸೆಳಿಬೇಕು ಅಂತ ಸಂಬಂಧಪಟ್ಟ ಕೃಷಿ ಸಚಿವರು ಇದ್ದಿದ್ರೆ ಬಹುಶಃ ಗೊಬ್ಬರಕ್ಕಾಗ್ಲಿ ಬಿತ್ತುವಂಥ ಬೀಜನ ಬಿತ್ತಕ್ಕಾಗ್ಲಿ ಇವತ್ತು ಎಲ್ಲವೂ ಕೂಡ ಒಂದು ದೊರಕಿಸುವಂತ ಕೆಲಸ ಮಾಡಬೇಕು. ಮಳೆ ಬಂದಿಲ್ಲ, ನೀವು ಯಾರು ಬೆಳಿಬೇಡಿ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಅಂದ್ರೆ ಇವ್ರ ಜವಾಬ್ದಾರಿ ಯಾವ ಮಟ್ಟದಲ್ಲಿದೆ? ಇವತ್ತು ಬರ ಬಂದಿದೆ ಅಂದ್ರೆ ಅದಕ್ಕೆ ಪರಿಹಾರವಾಗಿ ನಾವು ಏನಾದ್ರೂ ಒಂದು ಮಾಡ್ಕೊಡ್ತೀವಿ. ಬೆಳೆನೇ ಬೆಳಿಬೇಡಿ ಅನ್ಲಿಲ್ಲ, ಮಳೆ ಆಶ್ರಿತ ಬೆಳೆಗಳನ್ನ ಕೈ ಬಿಡಿ ಅಂತ ಹೇಳಿರುವ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಒಬ್ಬರೇ ಅಲ್ಲ. ಹಂಗಲ್ಲ ಮೇಡಮ್, ಇಂಥ ಪರಿಸ್ಥಿತಿಯಲ್ಲಿ ಅವರೊಬ್ಬರೇ ಹೇಳಿದ್ದಲ್ಲ. ಅಲ್ಲ, ಒಂದ್ ನಿಮಿಷ ಈಗ ಮೇಡಮ್ ಇಲ್ಲಿ ಇಲ್ಲ ಒಂದ್ ನಿಮಿಷ ತೇಜಸ್ ಸರ್, ಒಂದೇ ನಿಮಿಷ ಇವತ್ತು ಸರ್ಕಾರ ಬಂದು ಹೊಸ ಮುಖ್ಯಮಂತ್ರಿಗಳು 1.5 ತಿಂಗಳಾಯ್ತು ಹೆಚ್ಚು ಕಮ್ಮಿ ಹತ್ತತ್ರ. ಇವತ್ತು ಯಾವುದೇ ಒಂದು ರೈತರ ಪರವಾಗಿರ್ತಕ್ಕಂಥ ಸಭೆಗಳು ಮಾಡಿ ಮುಂದೆ ಬರ್ತಕ್ಕಂಥ ಕ್ರಮ ನಾವು ಹೇಗೆ ಜರುಗಿಸ್ತೀವಿ, ಯಾಕೆ ಸಭೆಗಳು ಮಾಡ್ತೀವಿ, ಒಂದೇ ವಿಚಾರ ಚರ್ಚೆಗಳು ಯಾವ್ದಾನ ಆಗಿದ್ರೆ ಕಳೆದ ಏನ್ ಈಗಲೂ ಕೂಡ ಆಗಿಲ್ಲ, ಇನ್ನೇನು ಕೂಡ ಆಗಿಲ್ಲ. ಬರದ ಪರವಾಗಿ ಇಲ್ಲಿ ತನಕ ಒಂದೇ ಒಂದು ಸಮೀಕ್ಷೆಯನ್ನು ಕಾಂಗ್ರೆಸ್ ಅಥವಾ ರಾಜ್ಯ ಸರ್ಕಾರ ತಗೊಂಡಿಲ್ಲ. ವಿರೋಧ ಪಕ್ಷದವರಾಗಿ ನೀವ್ ಎಷ್ಟ್ ಕಡೆ ಓಡಾಡಿದ್ರಿ ಮೇಡಮ್? ಅದನ್ನೇ ಹೇಳಿಲ್ವಾ ನಾವು ಈಗ ಅದನ್ನೇ ಹೇಳ್ತಾ ಇರೋದು ಮೇಡಮ್. ಮೊನ್ನೆ ಈಗ KRSಗೆ ಭೇಟಿ ಕೊಡುವಂತ ಕೆಲಸ ನಮ್ಮ ವಿರೋಧ ಪಕ್ಷ ನಾಯಕರು ಅವರು ಮಾಡಿದ್ದಾರೆ. ಹೆಚ್ಚು ಬರ ಆಗಿರೋದು ಉತ್ತರ ಕರ್ನಾಟಕದಲ್ಲಿ. ಜನ ಹೋದ್ರೆ ಅಲ್ಲಿ ಅದನ್ನೇ ಸರ್, ಕಳೆದ ವಾರ ನಮ್ಮ ಮೈಸೂರು ಭಾಗದ ವಿಸಿಟ್ ಅಂತ ಮಂಡ್ಯ ಭಾಗದಲ್ಲಿ ಆಗಿದೆ. ಈಗ ಮುಂದಿನ ಭಾಗವಾಗಿ ಇವತ್ತು ಮಳೆ ಎಲ್ಲಿ ಬರ್ತಾ ಇಲ್ಲ ಅಂತ ಲಿಸ್ಟ್ ಗೊತ್ತಾ ಹೋಗ್ಲಿ ಕೊಡಿಸ್ಲಾ ಮೇಡಮ್. ಈಗ ಮಳೆ ಮಳೆ ಬರ್ತಿದ್ದಂಗೆ ಎಲ್ಲವೂ ಸಮಸ್ಯೆ ಪರಿಹಾರ ಅಲ್ಲ. ಹೇಳ್ತೀನಿ ಕೇಳಿ, ಮಳೆ ಯಾವಾಗ ಬರ್ಬೇಕು ಅವಾಗ ಬಂದ್ರೇನೆ ರೈತರಿಗೆ ಅನುಕೂಲ ಆಗಂತದ್ದು. ನೀವು ಮಳೆಗೆ ಪಾಠ ಮಾಡ್ತಾ ಇದ್ದೀರಾ? ನಾನು ಮಳೆ ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ, ನಾನು ಪಾಠ ಮಾಡ್ತಾ ಇಲ್ಲ. ಇವತ್ತು ಮಳೆ ಬಂದಿದೆ ಅಂತ ನಾವು ಖುಷಿಯಾಗಿರೋಂಥದ್ದಲ್ಲ, ಮಳೆ ಬಂದಿದೆ ಅಂತ ಖುಷಿಯಾಗಿರೋಂಥದ್ದಲ್ಲ. ಉತ್ತರ ಕರ್ನಾಟಕ ಪ್ರವಾಸ ನೀವು ಪಕ್ಕ ರೈತರು ಆಗಿದೆ. ಈಗ ಅಕಾಲಿಕ ಮಳೆ ಬರಲಿ, ಕಾಲಿಕ ಮಳೆ ಬರಲಿ, ಮಳೆಯಿಂದ ಗ್ರಾಮೀಣ ಪ್ರದೇಶಕ್ಕೆ ಲಾಭ ಐತೆ ಹೊರತು ಲುಕ್ಷಾಣಿ ಇಲ್ಲ. ಈ ಪಾಠ ಇವರಿಗೆ ಅರ್ಥ ಆಗಿರ್ಬೇಕು, ಮೊದಲನೇ ಪಾಯಿಂಟ್. ಈಗ ಪ್ರಕೃತಿ ವಿರುದ್ಧ ಪ್ರಕೃತಿ ಹಿಂಗೆ ಆಗ್ಬೇಕು ಹಂಗ ಆಗ್ಬೇಕು ಅಂತ ಹೇಳೋ ಶಕ್ತಿ ಜಗತ್ತಿನಾಗ ಯಾವ ಪಕ್ಷಕ್ಕಿಲ್ಲ, ಯಾರಿಗಿಲ್ಲ. ಅದನ್ನ ಹೇಳಲಿಕ್ಕೂ ಆಗಲ್ಲ. ಅಕಾಲಿಕ ಮಳೆ ಅಲ್ಲ ಸರ್, ತಯಾರಿ ಅವ್ರು ಮಾಡಿಲ್ಲ, ನೀವೇನ್ ಮಾಡ್ತಾ ಇದ್ದೀರಿ? ನಾವು ಸರ್ಕಾರವನ್ನು ಗೋವಿಂದರಾಜ್ ಅವರೇ, ಗಮನ ಸೆಳೆಯೋದು ಅನ್ನುವಂತಹ ಒಂದು ಸ್ಟ್ಯಾಂಡರ್ಡ್ ಪದ ಬಳಸಬೇಡಿ ದಯವಿಟ್ಟು. ಸರ್ಕಾರಕ್ಕೆ ಒಂದು ದಪ್ಪ ಚರ್ಮದ ಸರ್ಕಾರ ನಿಮಗಿಲ್ಲ ಅಂತ ರೈತ ಗೋಳು ಕೇಳೋ ಸರ್ಕಾರ ಇವತ್ತಿಲ್ಲ ರಾಜ್ಯದಲ್ಲಿ.